ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. S9 ಟಿವಿಗೆ ಸ್ವಾಗತ. ನಾನು ಸುನೀತಾ ದೇಸಾಯಿ. ಈಗ ನೋಡೋಣ ಈ ಹೊತ್ತಿನ ಟಾಪ್ 10 ಸ್ಪೆಷಲ್ ಸುದ್ದಿಗಳು. ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಮಟ್ಟದ ಅಧ್ಯಕ್ಷರಾದ ಶ್ರೀ ನಗರ ಘಟಕದ ಅಧ್ಯಕ್ಷರಾದ ಜಾಕೀರ್ ನದಾಫ್ ಅವರೇ, ನಮ್ಮ ಪಕ್ಷದ ಹಿರಿಯ ಧುರೀಣರು, ಗೋಕಾಕದ ಪ್ರತಿಷ್ಠಿತ ಹಿರಿಯರಾಗಿರುವಂಥ ಶ್ರೀ ಸಿದ್ದಿಂಗ್ ನವಯ್ಯ ಅವರೇ, ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಶ್ರೀ ಇಮ್ರಾನ್ ತಬ್ಕೇರ್ ಅವರೇ, ಮಲ್ಲಾಪುರದ ಕಾಂಗ್ರೆಸ್ ಪಕ್ಷದ ಅತ್ಯಂತ ಉತ್ಸಾಹಿ ಯುವ ಮುಖಂಡರಾಗಿರುವಂಥ ಪುಟ್ಟು ಖಾನಾಪುರ ಅವರೇ, ಅದೇ ರೀತಿ ಇನ್ನೊಬ್ಬ ಮುಖಂಡರಾಗಿರುವಂಥ ಗುರುತಾಂಬೆ ಅವರೇ, ಅದ್ರ ಜೊತೆಗೇ ಬಹುಶಃ ಈ ಗೋಕಾಕದ ಎಲ್ಲ ಕಾಂಗ್ರೆಸ್ ಪಕ್ಷದ ಚಟುವಟಿಕೆಗಳನ್ನು ಸದಾ ನಿರಂತರವಾಗಿ ಕ್ರಿಯಾಶೀಲವಾಗಿರುವಂಥ ಆತ್ಮೀಯ ಯುವ ಮುಖಂಡರಾಗಿರುವಂಥ ವಿವೇಕ್ ಜತ್ತಿಯವರೇ, ಇರುವಂಥ ಎಲ್ಲ ಮಾಧ್ಯಮದ ಸನ್ಮಿತ್ರರೇ, ತಮ್ಮೆಲ್ಲರೂ ವಂದನೆಗಳು. ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಕಾಲ ಉದ್ದೇಶ, ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ 75 ವರ್ಷಗಳು. ಬಹುಶಃ ಹಿಂದೊಂದು ಸಮಯ ಇತ್ತು, ಭಾರತ ದೇಶದಲ್ಲಿ ವೈದ್ಯರ ವೈಡೂರ್ಯಗಳನ್ನು ಅಳೆದು ಮಾಡಿದಂಥ ದೇಶ ನಮ್ಮದು. ಆದರೆ ಯಾವತ್ತು ಬ್ರಿಟಿಷರು ಭಾರತದ ಆಡಳಿತ ವ್ಯವಸ್ಥೆಯನ್ನು ತಮ್ಮ ನಿಯಂತ್ರಣ ತೆಗೆದುಕೊಂಡು ಸುಮಾರು 200 ವರ್ಷಗಳವರೆಗೆ ಆಡಳಿತ ನಿರ್ಮಾಣ ಮಾಡಿದ್ರು. ಆವಾಗ ದೇಶದ ಏಕತೆಗೆ, ಅಭಿವೃದ್ಧಿಗೆ ಪೂರಕವಾದಂಥ ಎಲ್ಲ ಚಟುವಟಿಕೆಗಳು ತೆಗೆದುಕೊಂಡು ಬಹುಶಃ ನಿರೀಕ್ಷಿತ ಮಟ್ಟದಲ್ಲಿ ಈ ದೇಶದ ವ್ಯವಸ್ಥೆ ಮುಂದುವರಿಲಿಲ್ಲ. ಯಾಕಂದರೆ ಕಾರಣ ಇಷ್ಟ, ಅವತ್ತು ಬ್ರಿಟಿಷರ ಮೂಲ ಉದ್ದೇಶ ದೇಶದ ಆಸ್ತಿ ಕಬಳಿಕೆ ಅನ್ನೋದು ಇಷ್ಟೇ ಹೊರತಾಗಿ ಅಭಿವೃದ್ಧಿ ಇದ್ದಿದ್ದಿಲ್ಲ. ಅದೇ ಒಂದು ಉದ್ದೇಶದಿಂದ ಬಹು ದೊಡ್ಡ ಪ್ರಮಾಣದ ಸ್ವಾತಂತ್ರ್ಯ ಹೋರಾಟ ನಡೀತು. ಬಹುಶಃ ಲಕ್ಷಾಂತರ ಜನ ಸ್ವಾತಂತ್ರ್ಯ ಯೋಧರು ಪ್ರಾಣ ತೆತ್ತರು. ಆ ಒಂದು ತ್ಯಾಗದ ಫಲವಾಗಿ 1947 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಒಂದು ಮಾತನ್ನು ನಾವು ಇಲ್ಲಿ ಭಾಳ ಗಮನಿಸಬೇಕಾದಂಥ ವಿಷಯ ಅಂದರೆ, ಆ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಸಂಘಟನೆಯಾಗಿ ಅವತ್ತು ಹೊರಹೊಮ್ಮಿದ್ದು ಕಾಂಗ್ರೆಸ್ ಪಕ್ಷ ಅಥವಾ ಕಾಂಗ್ರೆಸ್ ಅನ್ನುವಂಥ ಒಂದು ಸಂಘಟನೆ ಏನಿತ್ತು. ಆ ಸಂಘಟನೆಯ ಹೋರಾಟದ ಫಲವಾಗಿನ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಂಥ ಒಂದು ಹೋರಾಟಕ್ಕೆ ಒಂದು ಏಕತೆಯ ಸ್ವರೂಪ ಸಿಕ್ಕಿತ್ತು. ಬಹುಶಃ ನೇತಾಜಿ ಸುಭಾಷ್ ಅಂತ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮದೇ ಆದ ರೀತಿಯ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಹನಿ ಕೂಡಿದ ಹಲವಂತ ರೀತಿಯೊಳಗೆ ಈ ಸ್ವಾತಂತ್ರ್ಯ ಹೋರಾಟ ಬರೀ ಒಬ್ಬರಿದ್ದಲ್ಲ, ಲಕ್ಷಾಂತರ ಕೋಟ್ಯಾಂತರ ಜನರ ತ್ಯಾಗದ ಫಲವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರು ಸಹಿತ ಆ ಒಂದು ಹೋರಾಟ ಮತ್ತು ಯಶಸ್ಸಿನ ಫಲದ ಹಿಂದೆ ಆ ಕಾಂಗ್ರೆಸ್ ಸಂಘಟನೆಯ ಪಾತ್ರ ಬಹಳ ಮಹತ್ವದ ಇತ್ತು ಅನ್ನುವಂಥ ಮಾತನ್ನು ಸಹಿತ ಇಲ್ಲಿ ನಾವು ಸ್ಮರಿಸಿಕೊಳ್ಬೇಕಾಗತ್ತೆ. ಅದೇ ಉದ್ದೇಶದಿಂದ ಇವತ್ತು 75 ವರ್ಷಗಳು ಇದ್ದಿರುವಂಥ ಈ ಸ್ವತಂತ್ರ ಭಾರತ ದೇಶದಲ್ಲಿ ನಾವು ಆ 75 ವರ್ಷಗಳನ್ನು ಬಹಳ ಗೌರವಯುತವಾಗಿ ವಿನಮ್ರ ಭಾವನೆಯಿಂದ, ಅಷ್ಟೇ ಒಂದು ಸ್ವಾಭಿಮಾನದ ಸಂಕೇತವಾಗಿ ಆ ಸ್ವಾತಂತ್ರ್ಯ ಉತ್ಸವದ ಅಮೃತ ಮಹೋತ್ಸವವನ್ನು ಇಡೀ ದೇಶವೆಲ್ಲ ಆಚರಿಸಬೇಕಾದಂಥ ಒಂದು ಖುಷಿಯ ಸಂಗತಿ ಇದಾಗಿದೆ. ಈ ಸಂದರ್ಭದೊಳಗೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಸಹಿತ ಈ ಸ್ವಾತಂತ್ರ್ಯ ಉತ್ಸವದ ಅಮೃತ ಮಹೋತ್ಸವವನ್ನು ಸ್ವತಂತ್ರ ನಡಿಗೆ ಅನ್ನುವಂಥ ಹೆಸರಿಟ್ಟುಕೊಂಡಿದ್ದ ಕಾಲ್ನಡಿಗೆಯ ಮುಖಾಂತರ ಇಡೀ ದೇಶದ ಜನತೆಯೆಲ್ಲ ಆ ಸ್ವಾತಂತ್ರ್ಯವನ್ನು ಸಂಭ್ರಮಾಚರಣೆ ಮಾಡಬೇಕು. ನಮ್ಮೆಲ್ಲರ ಸ್ವಾಭಿಮಾನದ ಸಂಕೇತವಾಗಿರುವಂಥ ರಾಷ್ಟ್ರಧ್ವಜವನ್ನು ಕೈಗೆತ್ತಿಸಿದ ಕಾಲ್ನಡಿಗೆ ಮುಖಾಂತರ ನಾವು ಆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವಕ್ಕೆ ನಾವು ನಮ್ಮ ಅಭಿಮಾನವನ್ನು, ದೇಶಕ್ಕೆ ಗೌರವವನ್ನು ಸಮರ್ಪಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ನಡಿಗೆ ಅನ್ನುವಂಥ ಅಭಿಯಾನವನ್ನು ದೇಶದ ತುಂಬ, ಅದ್ರ ಜೊತೆಗೇ ಯಾರು ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದರು, ತಮ್ಮ ಪ್ರಾಣ ತೆತ್ತದವರು, ಮನೆ ಮಠ ಕಳ್ಕೊಂಡರು, ಅಂಥವರಿಗೆ ಗೌರವ ಸೂಚಿಸಬೇಕು, ಸ್ಮರಣೆ ಮಾಡಬೇಕು ಅನ್ನೋ ಭಾವನೆಯಿಂದ ಇಂಥ ಒಂದು ವಿನೂತನ ಅಭಿಯಾನವನ್ನು ಹಾಕಿಕೊಂಡರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ 1ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ ಸಹಿತ ಈ ಸ್ವಾತಂತ್ರ್ಯೋತ್ಸವದ ಕಾಲದಲ್ಲಿಗೆ
ಜಾಥಾ ಇದರಿಂದ ಯಶಸ್ವಿಯಾಗಿ ನಡೀತಾ ಇದೆ. ಅದೇ ರೀತಿ ಇವತ್ತು ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ಶುಕ್ರವಾರ ದಿನಾಂಕ 12ರಂದು ಗೋಕಾಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಲ್ನಡಿಗೆ ಜಾಥಾವನ್ನು ಇಲ್ಲಿ ನಾವು ಪಕ್ಷದಿಂದ ಏರ್ಪಡಿಸಿದ್ದೀವಿ. ಆ ಜಾಥಾ ಶುಕ್ರವಾರ 17ನೇ ತಾರೀಕು ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಗೋಕಾಕ್ ತಾಲೂಕಿನ ಪಾಮಲ್ದಿನಿ ಗ್ರಾಮದಿಂದ ಮುಂಜಾನೆ 9 ಗಂಟೆಗೆ ಹೊರಡ್ತಾ ಇದೆ. ಪಾಮಲ್ದಿನಿ ಗ್ರಾಮದಿಂದ ಪಾಮಲ್ದಿನಿ, ಮಲ್ಲಾಪುರ್, ಘಟಪ್ರಭಾ, ಸಿಂಧಿ ಕುರುಬೇಡ, ದುದ್ದಾಳ್, ವನ್ನೂರು, ಸಾವರ್ಗಿ, ಮುತ್ನಾಳ್, ನಂದಗಾಂವ್, ಖಾನಾಪುರ್ ಈ ಎಲ್ಲ ಊರುಗಳ ಮುಖಾಂತರ ಕಾಲ್ನಡಿಗೆ ಜಾಥಾ ಹಾಯ್ದು ಗೋಕಾಕ್ ಪಾರ್ಕ್ ಮುಖಾಂತರ ಗೋಕಾಕ್ದಲ್ಲಿ ಬಂದು ಮುಕ್ತಾಯವಾಗ್ತಾ ಇದೆ. ಬಹುಶಃ ಇದು ಒಂದು ರೀತಿಯ ವಿನೂತನ ಕಾಲ್ನಡಿಗೆ ಜಾಥಾ. ಅದೇ ಉದ್ದೇಶದಿಂದ ಬಹುಶಃ ನಾವು ಬಹಳಷ್ಟು ಏರಿಯಾ ಭಾಗಗಳನ್ನ ಕಾಲ್ನಡಿಗೆಯಿಂದ ಕ್ರಮಿಸಬೇಕು ಅನ್ನುವಂಥ ಉದ್ದೇಶದಿಂದನೇ ಈ ಕಾಲ್ನಡಿಗೆಗೆ ಏನು ಮಾಡಿದ್ದೀವಿ, ಮೋಟರ್ ಸೈಕಲ್ಗಳನ್ನು ಕೊಡಿಸಿವಿ. ಪ್ರತಿಯೊಂದು ಊರಲ್ಲಿ ಕಾಲ್ನಡಿಗೆಯಿಂದ ಜಾಥಾ ಮಾಡೋದು, ಮುಂದಿನ ಊರನ್ನ ಆ ಮೋಟರ್ ಸೈಕಲ್ ಮುಖಾಂತರ ಹೋಗಿ ತಲುಪೋದು, ಮತ್ತೆ ಆ ಊರಲ್ಲಿ ಕಾಲ್ನಡಿಗೆ ಜಾಥಾ ಮುಖಾಂತರ ಭಾರತ ದೇಶದ ಸ್ವಾಭಿಮಾನದ ಸಂಕೇತವಾಗಿರುವಂಥ ಧ್ವಜವನ್ನು ಹಿಡಿದುಕೊಂಡು ಆ ಊರಿನಲ್ಲಿ ಕಾಲ್ನಡಿಗೆ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡಿದ್ದೀವಿ. ಈ ಕಾಲ್ನಡಿಗೆಯ ಪಾವನದಿನ ನಡೆಯುವಂಥ ಜಾಥಾವನ್ನು ನಮ್ಮ KPCC ಕಾರ್ಯಾಧ್ಯಕ್ಷರು, ರಾಜ್ಯದ ಮುಖಂಡರಾಗಿರುವಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಅದು ಉದ್ಘಾಟನಿಸುವ ಮುಖಾಂತರ ಒಂದು ಪಾವನದಿನೆಯಲ್ಲಿ ಈ ಕಾಲ್ನಡಿಗೆ ಜಾಥಾಕ್ಕೆ ಶ್ರೀ ಸತೀಶ್ ಜಾರಕಿಹೊಳಿಯಿಂದ ಚಾಲನೆ ಸಿಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಅವರು ಸಹಿತ ಸಕ್ರಿಯವಾಗಿ ಈ ಕಾಲ್ನಡಿಗೆ ಜಾಥಾದಲ್ಲಿ ಪಾಲ್ಗೊಳ್ತಾರೆ. ಅವ್ರ ಜೊತೆಗೆ ಇನ್ನೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಘಟಕ ಇರ್ಬೋದು, ತಾಲೂಕಾ ಘಟಕ ಇರ್ಬೋದು, ಅನೇಕ ಮುಖಂಡರು ಸಹಿತ ಈ ಕಾಲ್ನಡಿಗೆ ಜಾಥಾದಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿ ಬಹುಶಃ ಇದೊಂದು ವಿಶಿಷ್ಟ ವಿನೂತನ ಕಾರ್ಯಕ್ರಮ. ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನ, ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬೆಂದನ್ನು ಮಾಡಿದಂಥ ಜನರನ್ನ, ಮಹಾನ್ ವ್ಯಕ್ತಿಗಳನ್ನು ಸ್ಮರಿಸುವಂಥ ಕಾರ್ಯಕ್ರಮ. ಬಹುಶಃ ಕಾಲ್ನಡಿಗೆಯ ಮುಖಾಂತರ ಅವರಿಗೆ ಗೌರವ ಸಲ್ಲಿಸಬೇಕು ಅನ್ನುವಂಥ ಒಂದು ವಿನೂತನ ಒಂದು ಕಾರ್ಯಕ್ರಮವನ್ನು ಪಕ್ಷ ಮತ್ತು ರಾಜ್ಯ ಘಟಕ ಹಾಕಿಕೊಂಡಿದೆ. ಬಹುಶಃ ತಮಗೆಲ್ಲ ಗೊತ್ತಿದ್ದ ಹಾಗೆ ಈಗಾಗಲೇ KPCC ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಹಿರಿಯ ಮುಖಂಡರಾಗಿದ್ದರು ಮಲ್ಲಿಕಾರ್ಜುನ ಖರ್ಗೆ ಅವರ ಆದಿಯಾಗಿ ಬಹುಶಃ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸಹಿತ ಈ ಜಾಥಾದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು ಈ ದೇಶದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಗೌರವವನ್ನು ಸಲ್ಲಿಸಿದರು. ಅದೇ ರೀತಿ ಒಂದು ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಸಹಿತ ಗೋಕಾಕ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು, ಅದ್ರ ಜೊತೆಗೆ ಅನೇಕ ಜನ ಅಭಿಮಾನಿಗಳು ದೇಶದ ಸಲುವಾಗಿ, ಪಕ್ಷದ ಸಲುವಾಗಿ ಅಭಿಮಾನಿತ ಜನರು ಸಹಿತ ಈ ಒಂದು ಕಾಲ್ನಡಿಗೆ ಜಾಥಾದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ತಾವು ಸಹಿತ ಈ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂಥ ಕಾಲ್ನಡಿಗೆ ಜಾಥಾ ತಮ್ಮ ಮುಖಾಂತರ ಸಹಿತ ಎಲ್ಲ ಜನತೆಗೆ ಅದರ ಸಂದೇಶ ಹೋಗಲಿ ಅನ್ನುವಂಥ ಮಾತು ಜೊತೆಗೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ತಾವು ಸಹಿತ ನನಗೆ ಪ್ರಚಾರ ಕೊಡಬೇಕು ಅನ್ನುವಂಥ ಕೋರಿಕೆಯನ್ನು ತಮ್ಮಲ್ಲಿ ಸಲ್ಲಿಸಿ ಈ ಕಾಲ್ನಡಿಗೆ ಜಾಥಾದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರು ಭಾಗವಹಿಸ್ತಾರೆ ಅಂತ ಮಾತನ್ನು ತಮ್ಮ ಗಮನಕ್ಕೆ ತರಬೇಕು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಹಿನ್ನೆಲೆಯಲ್ಲಿ ಹರ್ ಘರ್ ತಿರಂಗಾ ಅಭಿಯಾನ ಸ್ವಾಗತಾರ್ಹ. ತಿರಂಗಾ ಅಭಿಯಾನಕ್ಕೆ ಖಾದಿ ಬಟ್ಟೆ ಬಳಸುವ ಬದಲು ಖಾದಿಯೇತರ ಬಟ್ಟೆಗಳಿಂದ ರಾಷ್ಟ್ರಧ್ವಜ ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರ ನೀಡಿರುವ ಆದೇಶವನ್ನು ಹಂಪಿ ಹೇಮಕೂಟದ ಶ್ರೀ ದಯಾನಂದಪುರಿ ಸ್ವಾಮೀಜಿ ಖಂಡಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವ ಹಾಗೂ ನಂತರದಿಂದಲೂ ಖಾದಿ ಬಟ್ಟೆಯಿಂದ ರಾಷ್ಟ್ರಧ್ವಜ ಹಾರಿಸುತ್ತಾ ಬಂದಿದ್ದೇವೆ. ಈಗ ವಿದೇಶದಿಂದ ಪಾಲಿಸ್ಟರ್ ಬಟ್ಟೆಯ ಧ್ವಜಗಳನ್ನು ಆಮದು ಮಾಡಿಕೊಂಡು ಧ್ವಜಾರೋಹಣ ಮಾಡಲು ಕೇಂದ್ರ ಸರ್ಕಾರ ಆದೇಶ ನೀಡಿರುವುದು ದೇಶದಲ್ಲಿ ಇರುವ ಬಡ ನೇಕಾರರ ಹೊಟ್ಟೆ ಮೇಲೆ ಹೊಡೆದಂತೆ ಕೆಲಸವಾಗಿದೆ. ಕೊರೋನಾ ಹೊಡೆತದಿಂದ ತತ್ತರಿಸಿ ಹೋಗಿರುವ ರಾಜ್ಯದ 42 ನೇಕಾರರ ಕುಟುಂಬದ ಪರಿಸ್ಥಿತಿ ಸದ್ಯಕ್ಕೆ ಶೋಚನೀಯವಾಗಿದ್ದು, ಈವರೆಗೆ ಸರ್ಕಾರಗಳು ಅವರ ನೆರವಿಗೆ ಬಂದಿಲ್ಲ. ಕಾರ್ಖಾನೆಗಳಲ್ಲಿ ತಯಾರಿಸುವ ಸಿಂಥೆಟಿಕ್ ಪಾಲಿಸ್ಟರ್ ಬಟ್ಟೆಗಳ ಧ್ವಜಗಳ ಆದೇಶ ರದ್ದುಪಡಿಸಿ ಆತ್ಮನಿರ್ಭರ ಮಾತಿನಂತೆ ದೇಶೀಯ ಖಾದಿ ಗ್ರಾಮೋದ್ಯೋಗದಲ್ಲಿ ತಯಾರಾಗುವಂಥ ಧ್ವಜಗಳನ್ನಷ್ಟೇ ಬಳಸುವಂತೆ ಕೇಂದ್ರ ಸರ್ಕಾರ ಆದೇಶ ನೀಡಬೇಕು. ಈ ಮೂಲಕ ಹತ್ತಿ ಬೆಳೆಯುವ ರೈತರು, ಖಾದಿ ಗ್ರಾಮೋದ್ಯೋಗದಲ್ಲಿ ಕೆಲಸ ಮಾಡುವ ದರ್ಜಿಗಳಿಗೆ ಹಾಗೂ ನೇಕಾರ ಕುಟುಂಬಗಳಿಗೆ ಆಸರೆಯಾಗಬಹುದಿತ್ತು ಎಂದು ದೇವಾಂಗ ಗುರುಪೀಠದ ದಯಾನಂದಪುರಿ ಮಹಾಸ್ವಾಮಿಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬರೆದಿರುವ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಹರಿ ಓಂ ತತ್ಸತ್ ಪರಬ್ರಹ್ಮಣ್ಯೇ ನಮಃ. ಮಾನ್ಯ ಕೇಂದ್ರ ಸರ್ಕಾರದಲ್ಲಿ ನಮ್ಮದೊಂದು ಮನವಿ ಇದೆ. ಇವತ್ತು ದೇಶ
75ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಬಹಳ ಖುಷಿಯಿಂದ ಬಾವುಟವನ್ನು, ನಮ್ಮ ದೇಶದ ಧ್ವಜವನ್ನು ಏರಿಸ್ತಕ್ಕಂಥದ್ದು, ಹಾರಿಸ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಈ ಸಂದರ್ಭದಲ್ಲಿ ಇವತ್ತು ನಮ್ಮ ದೇಶದಲ್ಲಿ ರೈತ ಮತ್ತು ನೇಕಾರ ಅನ್ನುವಂಥದ್ದು ದೇಶದ ಎರಡು ಕಣ್ಣುಗಳು ಅಂತ ನಾವು ಹೇಳ್ತಾ ಇದ್ವಿ, ಹಿಂದಿನ ಸರ್ಕಾರದಿಂದ ಹೇಳ್ಕೊಂಡು ಬಂದಿದ್ವಿ. ಆದರೆ ಇವತ್ತು ನೇಕಾರರ ಪರಿಸ್ಥಿತಿ ಬಹಳ ಚಿಂತಾಜನಕವಾದಂಥ ಪರಿಸ್ಥಿತಿಯಲ್ಲಿ ಮೊನ್ನೆ ಕಳೆದ 3 ವರ್ಷಗಳಿಂದ ಕರೋನಾ ಅನ್ನುವಂಥ ಹೆಮ್ಮಾರಿ ಬಂದು ನೇಕಾರರ ಬದುಕು ಬಹಳ ಹದಗೆಟ್ಟಿರುವಂಥದ್ದು. ಆ ಕರೋನಾ ಸಂದರ್ಭದಲ್ಲಿ ಸುಮಾರು 43 ಜನ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ನಮಗೆ ಕಂಡು ಬಂದಿರ್ತದೆ. ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಸರಿಯಾಗಿ ಅವರಿಗೆ ಪರಿಹಾರ ನೀಡಿಲ್ಲ ಅನ್ನುವಂಥದ್ದು ಒಂದು ಕೊರಗಿದೆ. ಮತ್ತೊಂದು, ಇವತ್ತು GST ಮೇಲೆ GST ಹಾಕಿ ಇವತ್ತು ನೇಕಾರರು ಹತ್ತಿ ಮೇಲೆ, ನೂಲಿನ ಮೇಲೆ ಬಹಳ ಹೆಚ್ಚಳ ಮಾಡಿದ್ರಿಂದ ಅದೊಂದು ನೇಕಾರರ ಪರಿಸ್ಥಿತಿ ಬಹಳ ಚಿಂತಾಜನಕವಾದಂಥ ಪರಿಸ್ಥಿತಿ. ಇನ್ನು ಮೂರನೇದಾಗಿ ಇವತ್ತು ತ್ರಿರಂಗ ಅನ್ನುವಂಥದ್ದು ಒಂದು ಧ್ವಜ ಬಾವುಟವನ್ನು ಇವತ್ತು ಸರ್ಕಾರ ಆದೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿರೋದ ಸಂದರ್ಭದಲ್ಲಿ ಇದಕ್ಕೆ ನಮ್ಮದು ಬಹಳ ಖಂಡನೀಯ ಒಂದು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ. ತ್ರಿರಂಗ ಅನ್ನುವಂಥ ಒಂದು ಧ್ವಜವನ್ನು ತಯಾರು ಮಾಡಬೇಕು, ವಿದೇಶದಿಂದ ಆಮದು ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಇವತ್ತು ಕೇಂದ್ರ ಸರ್ಕಾರದವರ ಒಂದು ವಿವೇಚನೆ ಆಗಿದ್ದ ಕಾರಣ ಅದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಅದು ಪಾಲಿಸ್ಟರ್ ಅಂತ ನಾವು ಇವತ್ತೆಲ್ಲ ಹೇಳ್ತಾ ಇದ್ದಾರೆ. ಈ ಪಾಲಿಸ್ಟರ್ ಇವತ್ತು ಬಂದಿರತಕ್ಕಂಥದ್ದು ಹಿಂದಿನ ಕಾಲದಿಂದಲೂ ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರವೂ ಸಹ ಖಾದಿ ಗ್ರಾಮದಲ್ಲಿ ಖಾದಿ ಬಟ್ಟೆಯಿಂದ ಮಾಡ್ತಕ್ಕಂಥ ಧ್ವಜವನ್ನು ಇಡೀ ರಾಷ್ಟ್ರದಲ್ಲಿ ಹಾರಿಸ್ಬೇಕು ಅನ್ನುವಂಥದ್ದನ್ನು ತಾವು ಹಿಂದಿನ ಕಾಲದಿಂದಲೂ ಬಂದಿರತಕ್ಕಂಥದ್ದು ಅದನ್ನು ಮುಂದುವರಿಸಬೇಕು. ಇಲ್ಲಂತ ಹೇಳಿದರೆ ಇವತ್ತು ಕೂಲಿ ಕಾರ್ಮಿಕರು, ನೇಕಾರರು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರು, ನೇಕಾರ ಬಾಂಧವರು ಬಹಳ ಜೀವನ ಅಸ್ತವ್ಯಸ್ತವಾಗುತ್ತೆ, ಅವರ ಬದುಕು ಸದೃಢವಾಗಿರೋದಿಲ್ಲ ಅನ್ನುವಂಥದ್ದನ್ನು ಮನಗಾಣಬೇಕು. ಇದನ್ನು ಮಹಾತ್ಮ ಗಾಂಧಿ ಹೇಳಿಕೊಟ್ಟಿರ್ತಕ್ಕಂಥ ಚರಕವನ್ನು ಇವತ್ತು ಆ ಚರಕ ಅಂಬಾ ಚರಕ ಅಂತ ಹೇಳ್ತೇವೆ. ಆ ಚರಕದಿಂದ ತಯಾರಾದಂಥ ಖಾದಿ ಬಟ್ಟದಿಂದಲೇ ಧ್ವಜವನ್ನು ಆರಿಸೋದ್ರಿಂದ ನೂರಾರು ಲಕ್ಷಾಂತರ ನೇಕಾರರ ಬದುಕಿಗೆ ಅದು ಆಶ್ರಯ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಅವರ ಬದುಕು ಮೊದಲೇ ಹದಗೆಟ್ಟಿರ್ತಕ್ಕಂಥ ಜೀವನದಲ್ಲಿ ಪೂರ್ತಿ ಹದಗೆಟ್ಟು ಹೋಗಲಿಕ್ಕೆ ಸರ್ಕಾರ ಬಿಡಬಾರದು. ಇಂಥ ಒಂದು ವಿವೇಚನೆಯನ್ನು ಸರ್ಕಾರವನ್ನು ಕೈಬಿಟ್ಟು ನೇಕಾರರ ಬಾಳಿಗೆ, ನೇಕಾರರ ಬದುಕಿಗೆ ಆಸರೆಯಾಗಿ ಇರಬೇಕು. ಯಾವುದೇ ಕಾರಣಕ್ಕೂ ಪಾಲಿಸ್ಟರ್ ಆಗಲಿ, ಸಿಂಥೆಟಿಕ್ಸ್ ಆಗಲಿ ಅಥವಾ ಟೆರಿಕಾಟ್ ಆಗಲಿ ಅನ್ನುವಂಥದ್ದನ್ನು ಬಳಸದೆ ಖಾದಿ ಗ್ರಾಮಕ್ಕೆ, ಖಾದಿ ಬಟ್ಟೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ನೇಕಾರರ ಬದುಕು ಸುಂದರವಾಗಬೇಕು ಅನ್ನುವಂಥದ್ದನ್ನು ವಿವೇಚನೆಯನ್ನು ಮಾಡಬೇಕು ಅನ್ನುವಂಥ ಈ ಮೂಲಕ ನಮ್ಮ ಮಠದ ಪರವಾಗಿ ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು, ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಮೂಳೆ ಶಸ್ತ್ರಚಿಕಿತ್ಸಾ ತಜ್ಞ ಮತ್ತು ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ತಜ್ಞರಾಗಿರುವ ಡಾಕ್ಟರ್ ಸಾರಂಗ್ ಶೇಟೆ ಅವರು ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟಮೊದಲ ಬಾರಿಗೆ TFR ಅಪರೂಪದ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೆಸಿದ್ದಾರೆ. ಆಗಸ್ಟ್ ದಿನಾಂಕ 3ರಂದು ಬೆಳಗಾವಿ ಜಿಲ್ಲೆಯ 60 ವರ್ಷ ವಯಸ್ಸಿನ ಮಹಿಳೆಗೆ ಯಶಸ್ವಿಯಾಗಿ ಟೋಟಲ್ ಫೆಮರ್ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಯಿತು. ಇದು ಉತ್ತರ ಕರ್ನಾಟಕದಲ್ಲಿಯೇ ಅಪರೂಪದ ಶಸ್ತ್ರಚಿಕಿತ್ಸೆ ಆಗಿದ್ದು, ಭಾರತದಲ್ಲಿ ಕೆಲವು ಕಡೆಗಳಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗ್ತಾ ಇದೆ. ಈ ಹಿಂದೆ ಹಲವಾರು ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ 60 ವರ್ಷ ವಯಸ್ಸಿನ ಮಹಿಳೆ ಸಂಧಿವಾತ ಮತ್ತು ಅಪಾರವಾದ ನೋವಿನಿಂದ ಬಳಲುತ್ತಿದ್ದು ನಡೆಯುವುದು ಸಾಧ್ಯವಾಗುತ್ತಿರಲಿಲ್ಲ. ಇದೀಗ ಡಾಕ್ಟರ್ ಸಾರಂಗ್ ಶೇಟೆ ಅವರ ನೇತೃತ್ವದಲ್ಲಿ ಡಾಕ್ಟರ್ ಸತೀಶ್ ಪಾಟೀಲ್, ಡಾಕ್ಟರ್ ಕಿರಣ್ ಪಾಟೀಲ್, ಡಾಕ್ಟರ್ ಕಲಾಲ್, ಡಾಕ್ಟರ್ ಮಂಜುನಾಥ್ ಅವರುಗಳು ಸತತ 7 ಗಂಟೆಗಳ ಕಾಲ ಈ ಒಂದು ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದರು. ಈ ಶಸ್ತ್ರಚಿಕಿತ್ಸೆಗೆ ಶುಶ್ರೂಷಾ ಸಹಾಯಕರಾದ ಅಮಿತ್ ಧನ್ವಾಡೆ, ಸುನೀಲ್ ಮತ್ತು ಚೌಗ್ಲೆ ಅವರು ಸಹಕಾರ ನೀಡಿದರು. ಈಗ ರೋಗಿ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದು ಕೇವಲ 2 ದಿನಗಳಲ್ಲಿ ಹೆಜ್ಜೆ ಹಾಕಿದ್ದಾರೆ. ಡಾಕ್ಟರ್ ಸಾರಂಗ್ ಶೇಟೆ ಅವರು ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಎಲುಬು ಕೀಲು ಶಸ್ತ್ರಚಿಕಿತ್ಸಾ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದು, ಗುರ್ಗಾಂವ್ನ ಆರ್ಟಿಮಿಸ್ ಆಸ್ಪತ್ರೆಯ ಬ್ರಿಗೇಡಿಯರ್ ಡಾಕ್ಟರ್ BK ಸಿಂಗ್, ಡಾಕ್ಟರ್ ಶೇಖರ್ ಅಗರ್ವಾಲ್ ಸೇರಿದಂತೆ ದೇಶದ ಹೆಸರಾಂತ ವೈದ್ಯರೊಂದಿಗೆ ಸೇವೆ ಸಲ್ಲಿಸಿದ ಅನುಭವವನ್ನು ಡಾಕ್ಟರ್ ಸಾರಂಗ್ ಶೇಟೆ ಹೊಂದಿದ್ದಾರೆ.
2015ರಿಂದ ಕೆಎಲ್ಇ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರು ಸಾಮಾಜಿಕ ಕಳಕಳಿಯುಳ್ಳ ವೈದ್ಯ ಎಂದೇ ಹೆಸರಾಗಿದ್ದಾರೆ. ಡಾಕ್ಟರ್ ಸಾರಂಗ್ ಶೇಟೆ ಮತ್ತು ಸಹ ವೈದ್ಯರ ತಂಡವನ್ನು ಕಾಹೇರ್ ರಿಜಿಸ್ಟ್ರಾರ್ ಆಗಿರುವ ಡಾಕ್ಟರ್ ವಿ.ಎ. ಕೋಠಿವಾಲೆ ಅವರು ಅಭಿನಂದಿಸಿದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಇಬ್ಬರು ಶಾಸಕರಿಗೆ ಅವಕಾಶ ನೀಡಿದ್ದು ಅವರಿಗೆ ಆಡಳಿತ ನಡೆಸಲು ಅವಕಾಶ ಕೂಡ ಕೊಟ್ಟಿದ್ದೀರಿ. ನನಗೂ ಕೂಡ ಜನರ ಸೇವೆ ಮಾಡಲು ಒಂದು ಸಾರಿ ಅವಕಾಶ ನೀಡಿ ಎಂದು ಲಿಂಗಸಗೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಸಿದ್ದು ಬಂಡಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮನವಿ ಮಾಡಿಕೊಂಡರು. ನಾಗುವ ಪಂಚಮಿಯ ಶುಭಾಶಯಗಳು ಹಾಗೂ ರಕ್ಷಾಬಂಧನ ಶುಭಾಶಯಗಳು. ಇವತ್ತು ಕೋಟಾ ಗ್ರಾಮದ ಇಷ್ಟೊಂದು ಅದ್ದೂರಿಯಾಗಿ ಈ ಕಾರ್ಯಕ್ರಮ ಏರ್ಪಟ್ಟು ನೋಡಿದ್ರೆ ನಾನೆಲ್ಲೋ ಅಲ್ಲಿ ಮನಸ್ಸಲ್ಲಿ ಕುಂತು ಬಿಡಿದ ಅಂತ ಅನಿಸುತ್ತೆ. ಯಾಕಂದ್ರೆ ಪ್ರತಿ ಗ್ರಾಮದಲ್ಲಿ ಹೋದ್ರು ಸಿದ್ದು ಬಡಿಸಿದೆ ಎಷ್ಟು ಧನ್ಯ ಆಗಿರುತ್ತೋ ಒಂದ್ಸರಿ ಸಿದ್ದು ಬಡಿಗೆ ಆಶ್ರಯ ಮಾಡ್ಬೇಕಂತ ಮನಸ್ಸಾರಿ ಪ್ರೀತಿ ಮುಗಿದ ಕಾಣಿಸ್ಬೇಕು. ಯಾಕಂದ್ರೆ ಕಾಂಗ್ರೆಸ್ ಅವ್ರದ್ದು ಜೆಡಿಎಸ್ ಬಿಜೆಪಿ ಅವ್ರದ್ದು ನಮ್ಮ ಪಾರ್ಟಿ ನೀವು ಸೇರ್ಪಡೆ ಆಗ್ಬೇಕಾರ ಎಲ್ಲೋ ನನ್ನ ಮನಸ್ಸಿಗೆ ಇದ್ರಿ ಆ ನಿಮ್ಮ ಮನಸ್ಸಿನಾಗ ಎಲ್ಲ ನಾ ತಯಾರಿ. ಅದಕ್ಕೆ ಎಲ್ಲ ಕೋಟಾ ಗ್ರಾಮದ ಎಲ್ಲ ಆರಾಧ್ಯ ದೇವರಿಗೆ ಪಾದಕ್ಕೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ನಮ್ಮ ಪಕ್ಷದ ತಾಲೂಕು ಪ್ರಧಾನ ಉಲ್ಲಪ್ಪ ನಾಯಕ್ ಅವರೇ, ಅದೇ ರೀತಿ ನಾಯಕ್ ಭಾಷೆ ಅವರೇ, ಈ ಕಾಂಗ್ರೆಸ್ ಜೆಡಿಎಸ್ ನಾಯಕ್ ಭಾಷೆ ಅವರೇ, ಹೊರಗೂಡ ಮಾಲಿಪೇಟ್ ಅವರೇ, ಡಾಕ್ಟರ್ ಶೇಟ್ ಅವರೇ, ಹಾಗೂ ನಮ್ಮ ಪಕ್ಷದ ಉಪಾಧ್ಯಕ್ಷರಾದ ನಮ್ಮ ಜಮ್ಮಣ್ಣವರೇ, ರಾಮನಗೌಡ ಅವರೇ, ಯಲ್ಲಪ್ಪ ರಮಣವರೇ, ಬಸನಗೌಡ ಅವರೇ, ಹಾಗೂ ನಮ್ಮ ಮಲೇಶಪ್ಪಡ ಅವರೇ, ಹಾಗೂ ಶರಣ ಬಸ್ಸು ಅವರೇ, ಹಾಗೂ ಬಸ್ಸು ಅವರೇ, ವೇದಿಕೆ ಮೇಲೆ ಎಲ್ಲ ನನ್ನ ಮೌನೇಶ್ ಅವರೇ, ಹಾಗೂ ನಮ್ಮ ಮೌನೇಶ್ ಹಾಗೂ ನಮ್ಮ ಭಾಷೆಯವರು ಬಹಳ ಒಂದು ಏನು ಕಾರ್ಯಕ್ರಮ ಮಾಡ್ಬಾರ ಪಾಠಾಕ್ಷಿ ಬರ್ಬೇಕಂದ್ರು ಇವತ್ತು ಇಲ್ಲೇ ಬಂದ್ ಮಾಡೋಣ. ಮೊಹರಂ ಹಬ್ಬ ಐತೆ, ಎಲ್ಲರೂ ಬೇರೆ ಊರಿಗೂ ಹೋಗಿರ್ತಾರ, ಬಂದು ಬಿಡ್ತಾರ, ಇದೇ ಸೇರ್ಪಡೆ ಆಗ್ತೀವಿ ನಾವು. ಇಲ್ಲೇ ಬಹಳ ಜನ ಸೇರ್ತಾರ, ಪಾಠಾಕ್ಷಿ ಕರ್ಕೊಂಡ್ಬರ್ಕಾಗಂತದ್ದು. ಇವತ್ತೆಲ್ಲ ಮೌನೇಶ್ವರವರು ನೈನ್ ಭಾಷೆಯವರು ಒಂದು ಒಳ್ಳೆಯ ಒಂದು ಮನಸ್ಸು ಕೊಟ್ಟು ಎಲ್ಲರೂ ವಿಶ್ವಾಸ ಒಂದು ಪಕ್ಷಕ್ಕೆ ಸೇರ್ಪಡೆ ಮಾಡತಕ್ಕಂತ ಒಂದು ಈ ಕಾರ್ಯಕ್ರಮ ಅವರಿಗೆ ಅವ್ರ ಜೊತೆಗೆ ಎಲ್ಲರಿಗೂ ಒಂದು ಜೋರಾಗಿ ಚಪ್ಪಾಳ್ತಕ್ಕಂಥ ಯಾಕೆಲ್ಲ ಊರಿನ ನಾಗರಿಕರು ವಿಶ್ವಾಸ ತಗೊಂಡು ಯುವಕರು ವಿಶ್ವಾಸ ತಗೊಂಡು ಇವತ್ತೆಲ್ಲ ಬ್ಯಾನರ್ ಹಾಕಿ ಜೆಂಡಾ ಕಟ್ಟಿ ಇಷ್ಟೊಂದು ಕಾರ್ಯಕ್ರಮ ಮನಸ್ಫೂರ್ತಿ ಮಾಡಿದ್ರಿ. ಮಳೆರಾಯಿ ಕೂಡ ತಡ್ಕೊಂಡು ನಮ್ಮ ಪಾರ್ಟಿ ಸೇರ್ಬೇಕಂತ ಆ ಮಳೆರಾಯಿ ಕುಟ್ಕೊಂಡು ನಮ್ಮ ಮೇಲೆ ಆಶೀರ್ವಾದ ಐತೆ ಅಂತ ಯಾಕಂದ್ರೆ ಇಷ್ಟೆಲ್ಲ ಅಲ್ಲಿ ಮಳೆ ನೋಡಿರ್ಲಿ ಕಾರ್ಯಕ್ರಮ ಏನಂತ ಅನ್ಕೊಂಡಿದ್ದೆ. ಅಷ್ಟು ಅಚ್ಚುಕಟ್ಟಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತೇನು ಎಲ್ಲ ಕಾಂಗ್ರೆಸ್ ತೋರ್ದು ಬಿಜೆಪಿ ತೋರ್ದು ಇವರಿಬ್ರು ದುಡ್ಡ ನೋಡಿದ್ರಿ ನೀವು. ಅವ್ರನ್ನ 2 ಸತಿ ಅವ್ರಿಬ್ರು ನೋಡಿದ್ರು. ಒಂದ್ಸರಿ ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ತಮ್ಮಲ್ಲಿ ಕಾಲು ಮುಗಿದು ನಾ ಬೆಳ್ಕೊಂತೀನಿ. ಯಾಕಂದ್ರೆ ನಾನು ನೊಂದಿರ್ಬೋದು, ಆದ್ರೆ ನಿಮ್ಮ ಮನಸ್ಸಿಗೆ ಮಾತ್ರ ಸಿಡಿದು ಬಂಡಿಯಾಗಿ ಇವತ್ತು ಉಳಿದಿರ್ತಿಲ್ಲ ಅಂತಿದ್ದಾರೆ. ಇವತ್ತು ಯಾವ ಗ್ರಾಮಕ್ಕೆ ಹೋದ್ರು ಇವತ್ತು ಗೌರವದಿಂದ ನಾನು MLA ಅನ್ನೋ ಶಬ್ದ ಬಿಟ್ಟು ಉಳಿದ ಎಲ್ಲರಿಗೂ ಗೌರವದಿಂದ ಕಾಣ್ತಾರೆ ಪ್ರತಿಯೊಂದು ಗ್ರಾಮಕ್ಕೂ. ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರ ನಡೆಗೆ ಬೇಸತ್ತು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಕೋಠಾ ಗ್ರಾಮದ ಯಲ್ಲಪ್ಪ ಕೋಡೇಕಲ್ ಹಾಗೂ ಅಯ್ಯಂ ಪಾಷಾರವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಇದೇ ವೇಳೆ ಕೋಠಾ ಗ್ರಾಮದ ಯುವಕರು ಸಿದ್ದು ಬಂಡಿರವರನ್ನು ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ವೇದಿಕೆಗೆ ಕರೆತಂದರು.
ಅಣ್ಣ ಸ್ವಲ್ಪ ಇಡಾಗ್ರಣ ಸ್ವಲ್ಪ ಬಾ. ಜೆಡಿಎಸ್ ಪಕ್ಷಕ್ಕೆ ಎಚ್ ಡಿ ಕುಮಾರಣ್ಣನಿಗೆ ಸಿದ್ದುವೈ ಬಂಡಿ ಅವರಿಗೆ ಜೆಡಿಎಸ್ ಪಕ್ಷಕ್ಕೆ ಹಾ ಮಾಡಿದ್ದೀನಿ ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಹುಲಗಪ್ಪ ನಾಯಕ್, ಗುರುಗುಂಟ, ಎಸ್ಸಿ ಘಟಕದ ತಾಲೂಕಾ ಉಪಾಧ್ಯಕ್ಷ ಯಲ್ಲಪ್ಪ ಗೋರೆಬಾಳ್ ಸೇರಿದಂತೆ ಜೆಡಿಎಸ್ ಪಕ್ಷದ ಹಿರಿಯರು ಹಾಗೂ ಯುವ ಮುಖಂಡರು ಉಪಸ್ಥಿತರಿದ್ದರು. ಹಳೆ ವಿದ್ಯಾರ್ಥಿಗಳಿಂದ ಒಟಗಲ್ ಶಾಲೆಗೆ ಹೊಸ ಕಳೆ, ಸೋರುತಿಹುದು ಶಾಲಾ ಮಾಳಿಗೆ, ದಾರುಗಟ್ಟಿ ಮಾಳ್ಪರಿಲ್ಲ. ಶಿಕ್ಷಣ ದೇಶದ ಆಧಾರ ಸ್ತಂಭಗಳಲ್ಲಿ ಪ್ರಮುಖವಾದದ್ದು. ಅದರಲ್ಲೂ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ದೀನ, ದಲಿತ, ಹಿಂದುಳಿದ ವರ್ಗಗಳ ಭವಿಷ್ಯ ರೂಪಿಸುವ ಮಾರ್ಗದರ್ಶಿ ಸೂತ್ರಗಳು. ಅಂತಹ ಶಿಕ್ಷಣ ಸಂಸ್ಥೆಗಳೇ ಸರ್ಕಾರದ ನಿರ್ಲಕ್ಷ್ಯದಿಂದ ತನ್ನ ಜವಾಬ್ದಾರಿಗಳನ್ನು ಮರೆತು ವರ್ತಿಸಿದರೆ ದೇಶದ ಗತಿಯೇನು ಎಂಬ ಪ್ರಶ್ನೆ ಸಮಾಜದಲ್ಲಿ ಆತಂಕವನ್ನುಂಟು ಮಾಡುತ್ತದೆ. ಹೌದು, ಅಂತಹದಕ್ಕೆ ಜ್ವಲಂತ ನಿದರ್ಶನ ಮಸ್ಕಿ ತಾಲೂಕಿನ ಒಟಗಲ್ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿದೆ. ಸುಮಾರು ವರ್ಷಗಳಿಂದ ಒಟಗಲ್ ಶಾಲಾ ಸುಣ್ಣ ಬಣ್ಣಗಳನ್ನೇ ಕಂಡಿಲ್ಲ. ಮಳೆ ಬಂದರೆ ಮಾಳಿಗೆ ಸೋರಿ ಮಕ್ಕಳು ತೊಯ್ದು ತಪ್ಪೆಯಾಗುತ್ತಾರೆ. ಅಡುಗೆ ಕೋಣೆ, ಗ್ರಂಥಾಲಯ ಸೋರಿ ಪುಸ್ತಕಗಳು, ಅಡುಗೆ ಸಾಮಗ್ರಿಗಳು ಹಾಳಾಗುತ್ತಿವೆ. ಶಾಲಾ ಆವರಣದ ತುಂಬ ಗಿಡ ಗಂಟೆಗಳು ಬೆಳೆದು ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಮನೆಯೆಲ್ಲ ರಜಾ ತುಂಬಿದೆ ಎನ್ನುವಂತೆ ಪಾಳು ಬಿದ್ದಿದೆ. ತಾವು ಕಲಿತ ಶಾಲೆ ಮರಣಶಯದಲ್ಲಿರುವುದನ್ನು ನೋಡಿ ಹಳೆ ವಿದ್ಯಾರ್ಥಿಗಳ ಬಳಗ ಮತ್ತು ಗ್ರಾಮಸ್ಥರು ಸೇರಿ 35,000 ಹಣ ಸಂಗ್ರಹಿಸಿ ಶಾಲಾ ಆವರಣ ಶುಚಿಗೊಳಿಸಿ ಮಾಳಿಗೆಗೆ ತವಳು ಹಾಕಿ ಬಣ್ಣ ಹಚ್ಚುವ ಕೆಲಸಕ್ಕೆ ಮುಂದಾಗುವ ಮೂಲಕ ಕಲಿತ ಶಾಲೆಯ ದುಸ್ಥಿತಿಗೆ ಮರುಗಿ 75ನೇ ವರ್ಷದ ಸ್ವತಂತ್ರ ಅಮೃತ ಮಹೋತ್ಸವಕ್ಕೆ ಹೊಸ ಮೆರುಗು ತರಲು ಮುಂದಾಗಿದ್ದಾರೆ. ಇವರ ಈ ಕಾರ್ಯಕ್ಕೆ ಒಟಗಲ್ ಗ್ರಾಮಸ್ಥರಿಂದಷ್ಟೇ ಅಲ್ಲದೆ ತಾಲೂಕಿನ ಹಲವು ಕಡೆಯಿಂದ ಪ್ರಶಂಸೆ ಹರಿದು ಬಂದಿದೆ. ಮುಖ್ಯ ಶಿಕ್ಷಕಿ ಪುಷ್ಪಾ ಪತ್ತಾರ್ ಅವರನ್ನು ಸಂಪರ್ಕಿಸಿದಾಗ ಸರ್, ವರ್ಷಕ್ಕೆ 12,000 ಅನುದಾನವಿರುತ್ತದೆ, ಅದರಲ್ಲಿ ರಿಜಿಸ್ಟರ್ ಮತ್ತು ಇತರೆ ಪರಿಕರಗಳನ್ನು ಖರೀದಿ ಮಾಡಬೇಕು. ಅಷ್ಟಕ್ಕೂ 2018ರಲ್ಲಿ ಶಾಲೆಗೆ ಸುಣ್ಣ ಬಣ್ಣ ಮಾಡಿಸಿದ್ದೇನೆ. ಪಂಚಾಯಿತಿಯವರಿಗೆ, ಬಿಇಒ ಅವರಿಗೆ ಮಾಹಿತಿ ನೀಡಿ ಇಲ್ಲಿನ ಪರಿಸ್ಥಿತಿ ಸರಿಪಡಿಸಲು ಮನವಿ ಮಾಡಿದ್ದೇನೆ ಎಂದು ಹೇಳಿದ್ದಾರೆ. ಬಿಇಒರವರನ್ನು ಸಂಪರ್ಕಿಸಿ ಮಾತನಾಡಿದಾಗ ಬಿಆರ್ಸಿ ಅವರಿಗೆ ಹೇಳಿದ್ದೇನೆ, ಭೇಟಿ ನೀಡುತ್ತಾರೆ. ಅದಕ್ಕೆ ರಿಪೇರಿ ಮಾಡಲು ಯಾವ ಅನುದಾನವಿರುವುದಿಲ್ಲ, ಗ್ರಾಮ ಪಂಚಾಯಿತಿಯಿಂದ ಮಾಡಿಸಬೇಕು, ಮುಖ್ಯೋಪಾಧ್ಯಾಯರಿಗೆ ತಿಳಿಸಿದ್ದೇನೆ ಎಂದು ಹೇಳಿದರು. ಹಳೆಯ ವಿದ್ಯಾರ್ಥಿಗಳಿಗೆ ಕೇಳಿದರೆ ಎಲ್ಲರಿಗೂ ಹೇಳುವುದು ಕೇಳುವುದು ಮುಗಿದಿದೆ ಸರ್, ಏನೂ ಪ್ರಯೋಜನವಾಗಿಲ್ಲ. ಅದಕ್ಕೆ ನಾವೇ ಸೇರಿ ಹಣ ಸಂಗ್ರಹಿಸಿ ಜೀರ್ಣೋದ್ಧಾರ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ದೇವೆಂದು ಬೇಸರ ವ್ಯಕ್ತಪಡಿಸುತ್ತಾರೆ. ಈ ಸರ್ಕಾರಗಳಿಗೆ ಸರ್ಕಾರಿ ಶಾಲೆಗಳೆಂದರೆ ಏಕಿಷ್ಟು ತಾತ್ಸಾರ. ಶಿಕ್ಷಣಕ್ಕಾಗಿ ಸರ್ಕಾರ ಸಾವಿರಾರು ಕೋಟಿ ಮೀಸಲಿರಿಸುತ್ತದೆ. ಆದರೂ ಶಾಲೆಗಳು ಮರಣಶಯದಲ್ಲಿರುವುದು ಯಾಕೆ ಎಂಬ ಪ್ರಶ್ನೆ ಏಳುತ್ತಿರುವುದು ವಿಪರ್ಯಾಸಕರ ಸಂಗತಿಯಾಗಿದೆ. ಇನ್ನು ಮುಂದೆಯಾದರೂ ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಚ್ಚಿ ಅದರ ರಕ್ಷಣೆ ಮಾಡುವ ಕೆಲಸಕ್ಕೆ ಸರ್ಕಾರ ಮುಂದಾಗುತ್ತದೋ ಕಾದು ನೋಡಬೇಕಾಗಿದೆ. ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಕೈಮಗ್ಗ ದಿನಾಚರಣೆ ಆಚರಣೆ. ನೇಕಾರ ಸಮುದಾಯಗಳ ಒಕ್ಕೂಟ ಹಾಗೂ ಇಳಕಲ್ ಕೈಮಗ್ಗ ನೇಕಾರರ ಸಹಕಾರಿ ಸಂಘಗಳ ಸಹಯೋಗದ ವತಿಯಿಂದ ಕೈಮಗ್ಗ ದಿನಾಚರಣೆಯನ್ನು ಕುರುವಿನಶೆಟ್ಟಿ ಸಭಾಭವನದಲ್ಲಿ ನಡೆಯಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಶಾಸಕರಾದ ದೊಡ್ಡನಗೌಡ ಜಿ ಪಾಟೀಲರ ಹಾಗೂ ನಗರಸಭೆ ಅಧ್ಯಕ್ಷ ಮಂಜುನಾಥ್ ಶೆಟ್ಟರ್ ಹಾಗೂ ನೇಕಾರ ಒಕ್ಕೂಟದ ಅಧ್ಯಕ್ಷರಾದ ಲಕ್ಷ್ಮಣ್ ಗುರಂ ಅಧ್ಯಕ್ಷತೆಯಲ್ಲಿ 8ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಉದ್ಘಾಟಿಸಿದರು. ನೇಕಾರ ಬಂಧುಗಳ ಉಪಸ್ಥಿತಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು ನೇಕಾರ ಕುಲ ಬಾಂಧವರಿಗೆ ಕೈಮಗ್ಗ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು. ನೇಕಾರ ಸಮುದಾಯಗಳ ಒಕ್ಕೂಟದಿಂದ ನೀಡಿದ ಮನವಿಯನ್ನು ಉದ್ದೇಶಿಸಿ ಮಾತನಾಡಿ, ಈಗಾಗಲೇ ನೇಕಾರರ ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಸಚಿವರುಗಳಿಗೆ ತೊಂದರೆಗಳ ವಿವರಣೆ ಖುದ್ದಾಗಿ ತಲುಪಿಸಲಾಗಿದ್ದು, ತೊಂದರೆಗಳಿಗೆ ಸ್ಪಂದಿಸುವುದಾಗಿ ಭರವಸೆ ನೀಡಿರುವುದಾಗಿ ತಿಳಿಸಿದರು. ಮುಂಬರುವ ದಿನಗಳಲ್ಲಿ ಕಷ್ಟಪಟ್ಟು ನೇಯ್ಗೆ ನೇಯುವ ನೇಕಾರ ಬಾಂಧವರು ಹೊಸ ವಿನ್ಯಾಸವಿರುವ ಸೀರೆಗಳನ್ನು ಮಾರುಕಟ್ಟೆಗೆ ಕೊಡಬೇಕು ಎಂದು ತಮ್ಮ ಅಭಿಪ್ರಾಯ ತಿಳಿಸಿದರು. ಕೂಡಿಯಾಳ ನೇಕಾರ ಸಂಘದ ಒಕ್ಕೂಟದಿಂದ ಇವತ್ತು ಇಳಕಲ್ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ
ಹೋರಾಟದ ಸಮಿತಿ ವತಿಯಿಂದ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ 8ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಇವತ್ತು ವೇದಿಕೆ ಮೇಲೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ನೇಕಾರರ ಒಕ್ಕೂಟಗಳ ಅಧ್ಯಕ್ಷರು ಮಿತ್ರರಾದಂಥ ನಗರಸಭೆಯ ಸದಸ್ಯರಾದ ಶ್ರೀಯುತ ಲಕ್ಷ್ಮಣ್ ಗುರಂ ಅವರೇ, ಅರವಿಂದ್ ಮಂಗಳೂರು ಅವರೇ, ಅರಸಿದ್ದಿ ಅವರೇ ಮತ್ತು ನಗರಸಭೆಯ ಅಧ್ಯಕ್ಷರಾದ ಮಂಜುನಾಥ್ ಶೆಟ್ಟರ್ ಅವರೇ, ಹಿರಿಯರಾದ ತಿಪ್ಪಣ್ಣ ಚಿಳಾರ್ ಅವರೇ, ಈ ಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಯುವಕ ಮಿತ್ರರು, ಪತ್ರಿಕಾ ಮಾಧ್ಯಮದವರು, 8ನೇ ಕೈಮಗ್ಗ ರಾಷ್ಟ್ರೀಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು 7 ಆಗಸ್ಟ್. ಈ ದೇಶದ ಪ್ರಧಾನಮಂತ್ರಿಯಾಗಿ ಸನ್ಮಾನ್ಯ ಮೋದಿಜಿಯವರು ಏನು 2004ರಲ್ಲಿ 2014ರಲ್ಲಿ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದ ನಂತರ ಮದ್ರಾಸ್ನಲ್ಲಿ ಆಗಸ್ಟ್ 7ನೇ ತಾರೀಕಿನ ದಿವಸ ಪ್ರಥಮ ಕೈಮಗ್ಗ ರಾಷ್ಟ್ರೀಯ ದಿನಾಚರಣೆಯನ್ನು ಪ್ರಾರಂಭ ಮಾಡಿದವರು ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರಾದ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಂದು ಮಾತನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಸರ್ಕಾರ, ವಿಶೇಷವಾಗಿ ನಮ್ಮ ಯಡಿಯೂರಪ್ಪನವರು ಹಲವಾರು ಬಾರಿ ವಿಚಾರ ಮಾಡಿದ್ದಾರೆ, ರೈತ ಮತ್ತು ನೇಕಾರ ನಮ್ಮ 2 ಕಣ್ಣುಗಳಿದ್ದಾಗೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಮಸ್ಯೆಗಳಿದ್ದಾವೆ, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಬೇಡಿಕೆಗಳಿದ್ದಾವೆ. ಆದರೆ ನೇಕಾರರನ್ನು ಗುರುತಿಸಿದಂತಹ ಸರ್ಕಾರ ಅದು ಯಾವುದಾದ್ರಿದ್ರೆ ಬಿಜೆಪಿ ಸರ್ಕಾರ, ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾತನಾಡಲು. ಹಾಗೂ ಈಗಾಗಲೇ ಕಾಟನ್ ಸೀರೆಗಳಲ್ಲಿ ಹೊಸ ವಿನ್ಯಾಸಗಳ ನೇಯ್ಗೆಯನ್ನು ನೋಡಿ ಸಂತಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ನಗರದ ಪ್ರಮುಖರಾದ ಅರವಿಂದ ಮಂಗಳೂರ, ನಗರಸಭೆ ಅಧ್ಯಕ್ಷರಾದ ಮಂಜುನಾಥ್ ಶೆಟ್ಟರ್, ಲಕ್ಷ್ಮಣ್ ಅರಸಿದ್ದಿ, ನಾರಾಯಣಪ್ಪ ಚಿಲ್ಲಾಳ ಹಾಗೂ ಅಶೋಕ್ ಶಾವಿ ನಿರೂಪಣೆ ಮಾಡಿದರು. ಚಂದ್ರಶೇಖರ್ ಏಕೋಬೊಟ್ಟೆ ವಂದಿಸಿದರು. ಇದೀಗ ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ನಾವು ಬರ್ತೀವಿ. ಇದೀಗ ಹಲವು ಖಾದ್ಯಗಳ ರುಚಿ ಒಂದೇ ಸೂರಿನಡಿ. ಶಾಲಿಮಾರ್ ಇದೀಗ ಖಡೆ ಬಜಾರ್ ಬೆಳಗಾವಿಯಲ್ಲಿ. ಬ್ರೇಕ್ ನಂತರ ಸ್ವಾಗತ. ಅಣ್ಣಿಗೇರಿ ತಾಲೂಕಿನಲ್ಲಿ ಮೊಹರಂ ಹಬ್ಬದ ಹುಲಿ ವೇಷ, ಅಲ್ಲಳ್ಳಿ ಬವ್ವಾಗಳ ಕುಣಿತ ನೋಡುಗರ ಮನ ಸೆಳೆದವು. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕು ಪಟ್ಟಣಗಳ ಮೊಹರಂ ಹಬ್ಬದ ಸಹಿತವಾಗಿ ಹುಲಿ ವೇಷಧಾರಿಗಳು ಅಲ್ಲೊಳ್ಳಿ ಬವ್ವಾಗಳ ಕುಣಿತ ಅಂತೂ ನೋಡುಗರ ಮನ ಸೆಳೆಯುತ್ತಿವೆ. ಅಣ್ಣಿಗೇರಿ ಪಟ್ಟಣದಲ್ಲಿ ನಡೆಯುವ ಮೊಹರಂ ಹಬ್ಬವು ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ನಡೆಯುತ್ತಾ ಬಂದಿದೆ.
ಇನ್ನು ಕತ್ತಲ ರಾತ್ರಿ ಮತ್ತು ದೇವರು ಹೋಳಿಗೆ ಹೋಗುವ ದಿನ ಪಂಚಾಂಗಗಳನ್ನು ನೋಡಲು ಸಮೂಹ ಹರಿದು ಬರುತ್ತಿದೆ. ಇನ್ನು ಕೊನೆಯ ದಿನ ಪಟ್ಟಣದಲ್ಲಿ ಆಯಾ ಗ್ರಾಮಗಳಲ್ಲಿ ಪಂಚಾಂಗಗಳನ್ನು ಊರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಮೊಹರಂ ಹಬ್ಬವನ್ನು ಹೆಜ್ಜೆ ಮಜಲು, ಕೋಲಾಟ ಹಾಗೂ ಮೊಹರಂ ಪದಗಳಲ್ಲಿ ಹಾಗೂ ಅಗ್ನಿಕುಂಡಗಳಲ್ಲಿ ಪಾಂಚಾಗಳು ಜಿಗಿದು ಹಬ್ಬ ಸಂಪನ್ನಗೊಳ್ಳುತ್ತದೆ. ಇನ್ನು ಭಕ್ತರು ಸಕ್ಕರೆ ಹುಯಿಸುವ ಮೂಲಕ ಭಕ್ತಿ ಭಾವಗಳಿಂದ ನಡೆದುಕೊಳ್ಳುತ್ತಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನಲ್ಲಿ ವಿವಿಧ ಪಟ್ಟಣ ಗ್ರಾಮಗಳು ಸೇರಿದಂತೆ ವಿಜೃಂಭಣೆಯಿಂದ ಮೊಹರಂ ಹಬ್ಬದ ಆಚರಣೆ. ಕಳೆದ 2-3 ವರ್ಷಗಳಿಂದ ಕೊರೋನಾ ವೈರಸ್ ಹರಡುವಿಕೆಯಿಂದ ಮೊಹರಂ ಹಬ್ಬ ಆಚರಣೆ ಮಾಡಲಾಗಿರಲಿಲ್ಲ. ಈಗ ಯಾವುದೇ ಆತಂಕ ಇಲ್ಲದೆ ಈ ವರ್ಷ ಮೊಹರಂ ಹಬ್ಬವನ್ನು ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗಾವಿ ರಾಯಬಾಗ್ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನು ಗ್ರಾಮದ ಎಲ್ಲ ಸಮಾಜದವರು ಒಗ್ಗೂಡಿ ಆಚರಿಸುತ್ತಿದ್ದಾರೆ. ಪೂರ್ವಜರಿಂದ ಆಚರಿಸಿಕೊಂಡು ಬರುವಂತಹ ದೇವರ ಕೊಂಡದಲ್ಲಿ ಯಾವುದೇ ತರಹದ ಹರಕೆ ಹೊತ್ತ ಮಹಿಳೆಯರು ಹರಕೆಯನ್ನು ಪೂರೈಸಲು ಪೂಜೆ ಸಲ್ಲಿಸಿ ಹೋಳಿಗೆ, ಚಪಾತಿ, ಪೂರಿ ಹಾಗೂ ಜಿಲೇಬಿ ಇನ್ನಿತರ ಖಾದ್ಯಗಳಿಂದ ಕೊಡ ತುಂಬಿ ಹರಕೆ ಬೇಡಿಕೊಳ್ಳುತ್ತಾರೆ. ಕೊಂಡದಲ್ಲಿದ್ದ ಹೋಳಿಗೆ ಸೇರಿ ಇತರ ಖಾದ್ಯಗಳನ್ನು ಹರಕೆ ಬೇಡಿಕೊಂಡ ಭಕ್ತರ ಉಡಿಯಲ್ಲಿ ಹಾಕುತ್ತಾರೆ. ವರ್ಷದಲ್ಲಿ ಬೇಡಿಕೊಂಡ ಹರಕೆ ಈಡೇರಿದರೆ ಅವರು ಮುಂದೆ ಮೊಹರಂ ಹಬ್ಬಕ್ಕೆ ಬಂದು ಕೊಂಡವನ್ನು ತುಂಬುವುದು ಪ್ರತೀತಿಯಾಗಿದೆ. ನಾಲ್ ಸಾಬ್ ದೇವರನ್ನು ಭಕ್ತರು ಹಿಡಿದುಕೊಂಡು ವಾದ್ಯಗಳೊಂದಿಗೆ ನಾಲ್ ಸಾಬ್ ಕಿ ದೋಸ್ತರೋ ದಿನ್ ಎಂದು ಕುಣಿಯುತ್ತಾ ಕೂಗುತ್ತಾ ನೋಡುಗರ ಮನಸೆಳೆಯುವಂತೆ ನರ್ತಿಸಿರುವುದು ಈ ಹಬ್ಬದ ಪ್ರಮುಖ ಆಕರ್ಷಣೆ. ಇನ್ನು ಕೆಲವು ಭಕ್ತರು ದೇವರ ಮುಂದೆ ಕಿವಿಯಲ್ಲಿ ಕಬ್ಬಿಣದ ಸರಳುಗಳನ್ನು ಚುಚ್ಚಿಕೊಂಡು ನಾಲ್ ಸಾಬ್ ಕಿ ದೋಸ್ತರೋ ದಿನ್ ಅಂತ ಹೇಳುವಂಥ ಒಂದು ವಿಶೇಷ ಆಚರಣೆ ಇಲ್ಲಿ ಸಾಮಾನ್ಯವಾಗಿ ನಡೆಯುತ್ತದೆ. ಇನ್ನು ಹರಿತಾದ ಖಡ್ಗವನ್ನು ಹೊಟ್ಟೆ ಮೇಲೆ ಇಟ್ಟುಕೊಂಡು ಅದರ ಮೇಲೆ ಕಲ್ಲನ್ನು ಇಟ್ಟು ತೆಂಗಿನಕಾಯಿ ಒಡೆಯುವಂಥ ದೃಶ್ಯಗಳು ಕೂಡ ನೋಡುಗರ ಮೈ ಜುಮ್ಮೆನಿಸುವಂತಿತ್ತು. ಏನೇ ಆಗಲಿ ಅವರವರ ನಂಬಿಕೆ ಅವರಿಗೆ ಬಿಟ್ಟಿದ್ದು. ಈ ವರ್ಷದ ಮೊಹರಂ ಮಾತ್ರ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಸಿಪಿಐ ಮೌನೇಶ್ವರ್ ಮಾಲಿ ಪಾಟೀಲ್ ಮಾತನಾಡುತ್ತಾ ಮೊಹರಂ ಹಬ್ಬವನ್ನು ಸರ್ವರು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಎಂದು ಕರೆ ನೀಡಿದರು. ಯರಗಟ್ಟಿ ಪಟ್ಟಣ ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿಯಾಗಿದೆ. ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದೆ ಕಾನೂನಿನ ವ್ಯಾಪ್ತಿಯಲ್ಲಿ ಭಾವೈಕ್ಯತೆಯಿಂದ ಹಬ್ಬವನ್ನು ಆಚರಣೆ ಮಾಡಿ ಪೊಲೀಸ್ ಇಲಾಖೆ ನಿಮ್ಮ ಜೊತೆಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಯಾರಾದರೂ ಕಾನೂನಿನ ವ್ಯಾಪ್ತಿ ಮೀರಿ ನಡೆಯುತ್ತಿದ್ದರೆ ಅಂತಹ ವ್ಯಕ್ತಿಗಳ ಬಗ್ಗೆ ಸಮಾಜದ ಹಿರಿಯರು ಪೊಲೀಸ್ ಇಲಾಖೆಯ ಗಮನಕ್ಕೆ ತನ್ನಿ. ಇಲಾಖೆ ಕಾನೂನಿನ ಮೂಲಕ ಕ್ರಮ ಕೈಗೊಳ್ಳುತ್ತದೆ ಎಂದು ಹೇಳಿದರು. ಈ ಪಟ್ಟಣದಲ್ಲಿ ಮೊಹರಂ ಹಬ್ಬದ ಆಚರಣೆ ಬಗ್ಗೆ ಒಂದು ಶಾಂತಿ ಸಭೆ ಮಾಡಬೇಕು, ಎಲ್ಲ ಹಿರಿಯರನ್ನ ಯುವಕರನ್ನ ಕರಿಬೇಕಂತೇಳಿ ನಮ್ದು ಒಂದು ಆಸೆ ಇತ್ತು. ಅದು ಸ್ವಲ್ಪ ಲೇಟ್ ಆಗಿತ್ತು, ಮೊದಲೇ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ. ತಡವಾಗಿ ಆದರೂ ಮತ್ತೆ ಕರೆಕ್ಟ್ ಟೈಮಿಗೆ ಮಾಡ್ತಾ ಇದ್ವಿ. ಬಹಳಷ್ಟು ಜನ ಸೇರಿದ್ರಿ, ಬಹಳ ಸಂತೋಷ. ಮತ್ತೆ ಎಲ್ಲ ಸಂಬಂಧಪಟ್ಟ ಜವಾಬ್ದಾರಿ ಇದ್ದವರೇ ಇದ್ರಿ. ಇಲ್ಲಿ ಏನು ನಾವು ಡಿಸೈಡ್ ಆಗ್ತೈತೆ ಅದರ ಪ್ರಕಾರ ಮಾಡ್ತೀವಿ ನಾವು. ಈಗ ನಂತರ ಮುಸ್ಲಿಂ ಸಮಾಜದ ಹಿರಿಯರು ಮಾತನಾಡಿ ಭಾವೈಕ್ಯತೆಯ ಪ್ರತೀಕವಾಗಿರುವ ಈ ಮೊಹರಂ ಹಬ್ಬವನ್ನು ಪಟ್ಟಣದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಒಂದಾಗಿ ಆಚರಿಸುತ್ತೇವೆ. ನಮ್ಮ ಮುಸ್ಲಿಂ ಸಮಾಜಕ್ಕಿಂತ ಹೆಚ್ಚಾಗಿ ಹಿಂದೂ ಸಮಾಜ ಬಾಂಧವರು ಈ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ. ಇದು ಭಾವೈಕ್ಯತೆಯ ಪ್ರತೀಕವಾದ ಹಬ್ಬವಾಗಿದೆ. ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಸರ್ವರು ಏಕತೆಯಿಂದ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಎಂದು ಭರವಸೆಯನ್ನು ನೀಡಿದರು. ಈ ವೇಳೆ ಸಭೆಯಲ್ಲಿ ಇಮಾಮ್ ಸಾಬ್ ಹಳಬರ್, ರಫೀಕ್ ಡಿಕೆ, ಸಲೀಂ ಬೇಗ್ ಜಮಾದಾರ್, ಫಿರೋಜ್ ಖಾದ್ರಿ, ಸದಾನಂದ್ ಹನಬರ್, ಮಾರುತಿ ಯರ್ಜರ್ವಿ, ಹನುಮಂತ್ ಕಿಡ್ದಾಳ್, ಮಾಯಪ್ಪ ಚುಂಚನೂರ್, ಸುರೇಶ್ ಬಸಿಡೋನಿ, ಹುಸೇನ್ ಸಾಬ್ ದಿಲಾವರ್ ನಾಯ್ಕ್, ದಿವಾನ್ ಸಾಬ್ ಸಿಕ್ಕಲ್ಗಿ ಸೇರಿದಂತೆ ಹಿಂದೂ ಮುಸ್ಲಿಂ ಸಮಾಜದವರು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಯಾದ ಎಂಬಿ ಸಣ್ಣಾಯಕ್, ಎಚ್ವೈ ಮೇಟಿ, ಎಸ್ಪಿ ದೊಡ್ವಾಡ್ ಉಪಸ್ಥಿತರಿದ್ದರು.
ಧಾರವಾಡ ಜಿಲ್ಲೆಯಲ್ಲಿ ಅಣ್ಣಿಗೇರಿ ತಾಲೂಕು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಇನ್ನು ಮಳೆಯಿಂದಾಗಿ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದ್ದು ಹೊಲಗಳಲ್ಲಿ ಒಡ್ಡುಗಳು, ಬದುಗಳು ಹಾಗೂ ಒಡೆದುಕೊಂಡು ಹೋಗಿ ಜೊತೆಗೆ ಒಳಗಟ್ಟಿ ಕಾಲುವೆ ಮೂಲಕ ನೀರು ಹರಿದು ಬೆಳೆಗಳು ನಾಶವಾಗತೊಡಗಿವೆ. ಇನ್ನು ಹೆಸರು ಬೆಳೆಯು ಸಂಪೂರ್ಣ ಕಟಾವ್ಗೆ ಸಿದ್ಧವಾಗಿದ್ದು ಕಟಾವು ಮಾಡಲು ಸಾಧ್ಯವಾಗುತ್ತಿಲ್ಲ. ಈ ಮೂಲಕ ಅತ್ಯಂತ ಎತ್ತರವಾಗಿ ಸುಂದರವಾಗಿ ಬೆಳೆದಿದ್ದ ಹೆಸರು ಬೆಳೆದ ಫಸಲು ಕೈಗೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಹೆಸರು ಮಿಷನ್ಗಳು ಹೊಲಕ್ಕೆ ಹೋಗಿ ಹೆಸರು ಬೆಳೆಗಳನ್ನು ಹೊಲದಲ್ಲಿ ಹೋಗಿ ಕಟಾವು ಮಾಡದಂಥ ಸ್ಥಿತಿ ಮಳೆಯಿಂದಾಗಿದೆ. ಮಳೆಯಿಂದಾಗಿ ಎಲ್ಲೆಂದರಲ್ಲಿ ಬರೀ ನೀರು ನೋಡುವುದು ಸ್ಥಿತಿ ರೈತರದ್ದಾಗಿದೆ. ಇನ್ನು ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತೆ ದುಡಿದ ರೈತನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ. ಕರ್ನಾಟಕ ಸರ್ಕಾರದ ಸಂಬಂಧಪಟ್ಟ ಇಲಾಖೆಯ ಸಚಿವರು, ಮುಖ್ಯಮಂತ್ರಿಗಳು ಇತ್ತ ಕಡೆ ನೋಡಿ ರೈತರಿಗೆ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ನಮ್ಗೆ ನಿನ್ನ ನೋಡ್ರಿ 5 ಗಂಟೆಕನ ಮಳೆ ಶುರು ಆಗಿದ್ದು ರಾತ್ರಿ 10 ಗಂಟೆ ಮಟ್ಟ ಬಡದೈತ್ರಿ. ಬಡದು ನಮ್ಗೆ ಹೆಸರು ಇನ್ನು 4 ದಿನದಾಗ ಬರ್ತಿದ್ವು ರೀ. 4 ದಿನದಾಗ ಕಟಾವು ಮಾಡಿಸ್ಬೇಕು ಅನ್ನೋ ವಿಚಾರದೊಳಗೆ ನಾವು ಇದ್ದೀವ್ರಿ. ಎಲ್ಲವೂ ಹಳ್ಳ ಹಾದು ಮಳಿ ದೊಡ್ಡದು ಎಲ್ಲಿ ಬೇಕಲ್ಲಿ ನೀರು ಹೋಗಿ ಎಲ್ಲ ಲುಕ್ಷೇನ ಆಗಿ ಹೋಗ್ಬಿಟ್ಟೈತ್ರಿ. ಆದ್ರೆ ನಾವು ಈಗ ಏನು ಮಾಡೋಣ್ರಿ, ಇದಕ್ಕೆ ಏನು ದಾರಿ ಮಾಡಿಕೊಡ್ತೀರಿ, ಮಾಡಿಕೊಡ್ರಿ ನೀವು. ನೋಡ್ರಿ ಶಾಸಕರ, ನಮ್ಮ ಸವಳ ಏನೈತಲ್ರಿ, ಅದು ಅತ್ತನ ಭಾಗ 5 ಕೂರ್ ಹೊಲ, ಇತ್ತನ ಭಾಗ 5 ಕೂರ್ ಹೊಲ ರೀ. ಏಕ ಹಳ್ಳ ಎಲ್ಲ ನೀರು ಬಂದು ಇದನ್ನ ತಕ್ಷಣ ಅಧಿಕಾರಿಗಳನ್ನಾರ ಕಳಿಸ್ರಿ, ನೀವರ ಬರ್ರಿ, ಬಂದು ಇದನ್ನ ನೋಡಿ ಈ ರೈತರಿಗೆ, ಎಲ್ಲಾ ರೈತರಿಗೂ ಒಟ್ಟು ಪರಿಹಾರಧನ ಕೊಡುವಂಗ ದೌಡ ಕೊಡುವಂಗ ಮಾಡ್ರಿ. ನಿಮ್ ಕೈ ಮುಗಿದು ಕೇಳ್ಕೊಂತೀವಿ. ನಮಗ ನೋಡ್ರಲ್ಲೇ ಬಾಳ ನೋವಾಗೈತಿದ ಮನ್ಸಿಗೆ. ಏನ್ ನಮ್ ಕೈ ಬಂತು ಬ್ಯಾಗ್ ಬರ್ದಂಗ ಆಗೈತ್ರಿ. ನಿಮ್ ಕೈ ಮುಗಿತೀವಿ, ನೀವರ ಬರ್ರಿ, ಅಧಿಕಾರಿಗಳನ್ನಾರ ಕಳಿಸ್ರಿ, ಒಟ್ಟು ಇದನ್ನ ಬಂದು ನೋಡ್ರಿ. ಒಟ್ಟಾರೆ ರೈತನ ಈ ಸ್ಥಿತಿ ಈ ಮಳೆಯಿಂದಾಗಿ ಕಂಗಾಲಾಗಿದ್ದು ಸರ್ಕಾರಗಳು ಎಚ್ಚೆತ್ತುಕೊಂಡು ಕೂಡಲೇ ರೈತರಿಗೆ ವಿವಿಧ ರೀತಿಯ ಪರಿಹಾರಗಳನ್ನು ನೀಡುವಂತೆ S9 ಮಾಧ್ಯಮದ ಮೂಲಕ ರೈತರು ಒತ್ತಾಯ ಮಾಡಿದ್ದಾರೆ. ಇನ್ನು ರೈತರ ಬೆಳೆ ಹಾನಿಗೆ ಪರಿಹಾರ ನೀಡುವಂತೆ S9 ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದು, ಜೊತೆಗೆ ಧಾರವಾಡದ ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಉಪಾಧ್ಯಕ್ಷ ವಿ ಬೆಂತೂರ್ ಕೂಡ ಬೆಳೆ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ವಿವಿಧ ಬೆಳೆಗಳು ಸಮೃದ್ಧವಾಗಿ ಬೆಳೆದ ಬೆಳೆಗಳು ಸಹಿತವಾಗಿ ಮಳೆಯಿಂದಾಗಿ ತೊಂದರೆಗೀಡಾಗಿವೆ. ತಾಲೂಕಿನ ಕೊಂಡಿಕೊಪ್ಪ, ಸೈದಾಪುರ, ಸಾಸಿವಿಹಳ್ಳಿ, ಹಳ್ಳಿಕೇರಿ, ಮಜ್ಜಿಗುಡ್ಡ, ಶಿಶ್ವಿನಹಳ್ಳಿ, ನಲವಡಿ, ಚಲವಡಿ ಇನ್ನಿತರ ಹಳ್ಳಿಗಳಲ್ಲಿ ಸತತ ಮಳೆಯಿಂದಾಗಿ ಹಳ್ಳಗಳು ತುಂಬಿ ಹರಿಯುತ್ತಿದ್ದು ರೈತರ ಹೊಲಕ್ಕೆ ಅಪಾರ ಪ್ರಮಾಣದ ನೀರು ಹೊಕ್ಕಿದ್ದು ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ ಎಂದು ಮಾಧ್ಯಮದ ಮೂಲಕ ರೈತರು ಮಾಹಿತಿಯನ್ನು ನೀಡಿದ್ದಾರೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ S9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.